ಶ್ರೀ ಗುರುಭ್ಯೋ ನಮಃ. ಎಲ್ಲ ನಮ್ಮ ವೀಕ್ಷಕರಿಗೆ ನಮಸ್ಕಾರ. ಈ ವಿಡಿಯೋ ಮಾಡುವ ಉದ್ದೇಶ ಏನಂದರೆ, ನಮ್ಮ ಭಾರತ ದೇಶದಲ್ಲಿ ಹಲವಾರು ಹಬ್ಬಗಳನ್ನು ನಾವು ನೋಡ್ತೀವಿ. ಅದರಲ್ಲಿ ವಿಶೇಷವಾಗಿ ಈ ಶ್ರಾವಣ ಮಾಸದಲ್ಲಿ ಬರುವಂಥ ಹಬ್ಬ ಅಂದರೆ ರಾಖಿ ಹಬ್ಬ, ರಕ್ಷಾಬಂಧನ ಹಬ್ಬ ಅಂತ ಆಚರಣೆಯನ್ನು ಬಹಳ ಮಾಡ್ತಾರೆ. ಆ ಬಂಧನವನ್ನು ಯಾಕೆ ಮಾಡಬೇಕು, ಅಥವಾ ರಕ್ಷಾಬಂಧನ ಹಿನ್ನೆಲೆ ಇರುವಂತಹ ಕತೆ ಅಥವಾ ಅದರ ಇತಿಹಾಸ ಅಥವಾ ಪುರಾಣದಲ್ಲಿರುವಂತಹ ಉಲ್ಲೇಖಗಳನ್ನು, ರಾಖಿ ಹಬ್ಬವನ್ನು, ರಕ್ಷಾಬಂಧನವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಇದನ್ನು ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ನಮ್ಮ ಭಾರತೀಯ ಸನಾತನ ಸಂಸ್ಕೃತಿ ಪ್ರಕಾರ ಹಲವಾರು ಹಬ್ಬಗಳನ್ನ ನಾವು ನೋಡ್ತೀವಿ. ಅದರಲ್ಲಿ ಆಷಾಢ ಮಾಸ ಮುಗಿದ ನಂತರ ಶ್ರಾವಣ ಮಾಸ ಆರಂಭ ಆಗುತ್ತೆ. ಶ್ರಾವಣ ಮಾಸ ಇದು ಬಹಳ ಪವಿತ್ರವಾದಂತಹ ಮಾಸ. ನಮ್ಮ ಎಲ್ಲ ಹಿಂದೂ ಧರ್ಮದ ಪ್ರಕಾರ, ಹಿಂದೂ ಧರ್ಮದ ಎಲ್ಲರೂ ಸಹಿತ ಶ್ರಾವಣ ಮಾಸದಲ್ಲಿ ಹಲವಾರು ಪೂಜೆ ಪುನಸ್ಕಾರ ಜಪತಪಗಳನ್ನು ಮಾಡ್ತಾರೆ. ಅದರಲ್ಲಿ ಈ ರಕ್ಷಾಬಂಧನವನ್ನು ಸಹಿತ ನೂಲು ಹುಣ್ಣಿಮೆನೂ ಸಹಿತ ಹುಣ್ಣಿಮೆ ದಿವಸ ಈ ಆಚರಣೆಯನ್ನು ಮಾಡ್ತಾರೆ. ನೂಲು ಹುಣ್ಣಿಮೆನೂ ಸಹಿತ ಈ ರಕ್ಷಾಬಂಧನಕ್ಕೆ ನೂಲು ಹುಣ್ಣಿಮೆನೂ ಸಹಿತ ಅಂತಾರೆ. ಇದಕ್ಕೆ ಒಂದು ಪುರಾಣದ ಕತೆ ಬರುತ್ತೆ. ಭವಿಷ್ಯ ಪುರಾಣದಲ್ಲಿ 18 ಪುರಾಣಗಳಲ್ಲಿ ಭವಿಷ್ಯ ಪುರಾಣ ಒಂದು. ಆ ಭವಿಷ್ಯ ಪುರಾಣದಲ್ಲಿ ಇಂದ್ರನ ಕತೆ ಬರುತ್ತೆ. ಏನಂದರೆ, ಇಂದ್ರನು ರಾಕ್ಷಸರ ಜೊತೆ ಯುದ್ಧವನ್ನು ಮಾಡುವಾಗ ಇನ್ನೇನು ಸೋಲುವ ಅಂತಹ ಸ್ಥಿತಿ ಬಂದಾಗ ಇಂದ್ರಾಗಿನಿ ಅಂದರೆ ಇಂದ್ರದೇವನ ಧರ್ಮಪತ್ನಿ ಇಂದ್ರಾಣಿ ರೇಷ್ಮೆ ದಾರವನ್ನು ಪೂಜಿಸಿ ಭಗವಂತನನ್ನು ಪ್ರಾರ್ಥಿಸಿ, ನನ್ನ ಗಂಡನಿಗೆ ಈ ಯುದ್ಧದಲ್ಲಿ ಜಯ ಸಿಗಲಿ, ಜಯ ಗಳಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ಅದಕ್ಕೆ ಅರಿಶಿಣ ಕುಂಕುಮವನ್ನು ಲೇಪಿಸಿ ಪೂಜೆಯನ್ನು ಮಾಡಿ ಇಂದ್ರನ ಬಲಗೈಯಿಗೆ ಆ ರಕ್ಷಾಸೂತ್ರವನ್ನು, ರೇಷ್ಮೆಯ ದಾರವನ್ನು ಕಟ್ತಾಳೆ. ಆ ರೇಷ್ಮೆ ದಾರದ ಕಟ್ಟಿದ ಪ್ರಭಾವದಿಂದ ಆ ಇಂದ್ರದೇವನು ಆ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿ ಆ ಯುದ್ಧದಲ್ಲಿ ಗೆದ್ದು ಸ್ವರ್ಗದ ಅಧಿಪತಿಯಾಗ್ತಾನೆ. ಆ ರಕ್ಷೆ ಕಟ್ಟಿದ ದಿನವೇ ಹುಣ್ಣಿಮೆ, ಹುಣ್ಣಿಮೆ ಅಂತ ಆಚರಣೆ ಮಾಡ್ತೀವಿ. ಅದೇ ರಕ್ಷಾಬಂಧನವಂತ ನಾವು ಮಾಡ್ತೀವಿ. ಮತ್ತೊಂದಂದರೆ ಕೃಷ್ಣ ಪರಮಾತ್ಮ. ನಾವು ಮಹಾಭಾರತದಲ್ಲಿ ಈ ಕತೆ ಬರುತ್ತೆ. ಕೃಷ್ಣ ಪರಮಾತ್ಮ ಒಂದು ಸಮಯದಲ್ಲಿ ರಾಕ್ಷಸರ ಸಂಹಾರ ಸಲುವಾಗಿ ಅವನ ಹತ್ರ ಸುದರ್ಶನ ಚಕ್ರವನ್ನು ಇಟ್ಕೊಂಡಿರ್ತಾನೆ. ಒಂದು ಸಲ ಸುದರ್ಶನ ಚಕ್ರವನ್ನು ಪ್ರಯೋಗ ಮಾಡೋ ಸಮಯದಲ್ಲಿ ಆ ಸುದರ್ಶನ ಚಕ್ರವನ್ನು ತನ್ನ ಬೆರಳಿಂದ ಬಿಡುವಾಗ ಆ ಸುದರ್ಶನ ಚಕ್ರದಿಂದ ಅವನ ಬೆರಳಿಗೆ ಗಾಯವಾಗುತ್ತೆ. ಅಲ್ಲಿ ಪಾಂಡವರು ಹಾಗೂ ದ್ರೌಪದಿ ಸಹ ಕೃಷ್ಣ ಪರಮಾತ್ಮನ ಹತ್ರ ಇರ್ತಾರೆ. ಆ ಸಮಯದಲ್ಲಿ ಎಲ್ಲರೂ ಸಹಿತ ಆ ಕೃಷ್ಣ ಪರಮಾತ್ಮ ಬೆರಳಿಂದ ರಕ್ತ ಬರೋದನ್ನು ನೋಡ್ತಾನೆ ಇರ್ತಾರೆ. ಆದರೆ ದ್ರೌಪದಿ ತನ್ನ ಉಟ್ಕೊಂಡಿರುವಂತಹ ರೇಷ್ಮೆಯ ಸೀರೆಯ ಶರಗಲ್ಲಿರುವಂತಹ ರೇಷ್ಮೆ ಬಟ್ಟೆಯನ್ನು ಆ ಕ್ಷಣಕ್ಕೆ ಹರಿದು ಆ ಕೃಷ್ಣ ಪರಮಾತ್ಮನ ಬೆರಳಿಗೆ ಆ ಬಟ್ಟೆಯನ್ನು ಕಟ್ತಾಳೆ. ಅವಾಗ ಕೃಷ್ಣ ಪರಮಾತ್ಮ ಆ ದ್ರೌಪದಿಗೆ ಒಂದು ವರವನ್ನು ಕೊಡ್ತಾನೆ. ಏನಂದರೆ, ನಾನು ಸುದರ್ಶನ ಚಕ್ರದಿಂದ ನನ್ನ ಬೆರಳಿಗೆ ಗಾಯ ಆಗಿರೋದ್ರಿಂದ ನೀನು ನಿನ್ನ ಬಟ್ಟೆಯನ್ನು ಲೆಕ್ಕಿಸದೆ ಶರಗವನ್ನು ಹರಿದು ನನ್ನ ಬೆರಳಿಗೆ ಕಟ್ಟಿದೆಯಾ. ಇದು ನಿನಗೊಂದು ಮುಂದೆ ಒಂದು ಸಮಯದಲ್ಲಿ ಈ ಕೊಟ್ಟಿರುವಂತಹ ಪ್ರತಿಯೊಂದು ನೂಲಿನ ಏನು ದಾರ ಅಂತ ಹೇಳ್ತೀವಲ್ವ, ಆ ನೂಲಿನ ಋಣವನ್ನು ನಾನು ತೀರಿಸ್ತೀನಿ ಅಂತೇಳಿ ಕೃಷ್ಣ ಪರಮಾತ್ಮ ಆ ದ್ರೌಪದಿಗೆ ವರವನ್ನು ಕೊಡ್ತಾನೆ. ಆ ವರ ಒಂದು ಸಮಯದಲ್ಲಿ ಪಾಂಡವರು ಮತ್ತು ಕೌರವರು ಪಗಡೆ ಆಟದಲ್ಲಿ ಪಾಂಡವರು ದ್ರೌಪದಿಯನ್ನು ಸೋಲ್ತಾರೆ. ಆ ಸಮಯದಲ್ಲಿ ದುಶ್ಯಾಸನ ಸಭೆಯಲ್ಲಿರುವಂತಹ ಎಲ್ಲರ ಎದುರಿಗೆ ಆ ದ್ರೌಪದಿಯನ್ನು ಸಭೆ ಕರೆದುಕೊಂಡು ಬಂದು ಆ ದ್ರೌಪದಿಯ ಸೀರೆಯ ವಸ್ತ್ರಾಭರಣ ಮಾಡ್ತಾ ಇರ್ತಾನೆ. ಆ ಸಮಯದಲ್ಲಿ ಕೃಷ್ಣ ಪರಮಾತ್ಮ ಅವನಿಗೇನು ಬೆರಳಿಗೆ ಗಾಯ ಆಗಿರುವಂತಹ ಬಟ್ಟೆಯನ್ನು ದ್ರೌಪದಿ ಕಟ್ಟಿರ್ತಾಳೆ. ಆ ಬಟ್ಟೆನೇ ಸಾವಿರ ಅಲ್ಲ, ಆ ದುಶ್ಯಾಸನಿಗೆ ಆ ಸೀರೆಯನ್ನು ಎಳೆಯುವಾಗ ಸೋತು ಹೋಗಿಬಿಡ್ತಾನೆ. ಅಷ್ಟೊಂದು ಸೀರೆಯನ್ನು, ನೂಲಿನ ಆ ಋಣವನ್ನು ಆ ದ್ರೌಪದಿಗೆ ಕೊಡ್ತಾನೆ. ಕೃಷ್ಣ ಮತ್ತು ದ್ರೌಪದಿ ಅಣ್ಣ ಅಥವಾ
ತಂಗಿ ಅಂತಲ್ಲ, ಅದು ಭಾವನಾತ್ಮಕ ಸಂಬಂಧ. ಆದರೆ ಅಣ್ಣ ಮತ್ತು ತಂಗಿ ನನ್ನ ಕೃಷ್ಣ ಅಣ್ಣನಂತ ಭಾವಿಸ್ತೀನಿ ಅಂತ ಆ ದ್ರೌಪದಿ ತಿಳ್ಕೊಂಡು ನನ್ನ ಅಣ್ಣನಿಗೆ ಈ ಗಾಯ ಆಯಿತು ಅನ್ನೋ ದೃಷ್ಟಿಯಿಂದ ಕಟ್ಟಿರೋದು ರಕ್ಷೆಯನ್ನು, ಆ ಋಣವನ್ನು ದ್ರೌಪದಿಗೆ ವಸ್ತ್ರಾಭರಣ ಸಮಯದಲ್ಲಿ ಮಾನವನ್ನು ಕಾಪಾಡೋ ಸಲುವಾಗಿ ಕೃಷ್ಣ ಪರಮಾತ್ಮ ಅದನ್ನು ಕೊಡ್ತಾನೆ. ಇದು ಒಂದು ಕತೆ ಬರುತ್ತೆ. ಅದೇ ರೀತಿ ಪುರಾಣದಲ್ಲಿ ಮತ್ತೊಂದು ಕತೆ ಬರುತ್ತೆ. ಏನಂದರೆ ಬಲಿರಾಜ ರಾಕ್ಷಸರ ರಾಜ, ಶುಕ್ರಾಚಾರ್ಯರು ರಾಕ್ಷಸರ ಗುರು. ಆ ಸಮಯದಲ್ಲಿ ಶುಕ್ರಾಚಾರ್ಯರ ಮಾರ್ಗದರ್ಶನದ ಮೇರೆಗೆ ಬಲಿರಾಜ 108 ಯಜ್ಞವನ್ನು ಮಾಡಿ ಸ್ವರ್ಗದ ಅಧಿಪತಿಯಾಗಬೇಕು ಅಂತಹ ಉದ್ದೇಶದಿಂದ ಯಜ್ಞವನ್ನು ಮಾಡ್ತಿರ್ತಾನೆ. ಆ ಸಮಯದ ಎಲ್ಲ ದೇವತೆಗಳು ಈ ಯಜ್ಞ ಸಂಪೂರ್ಣವಾಯ್ತಂದರೆ ಈ ಸ್ವರ್ಗದ ಅಧಿಪತಿ ಬಲಿರಾಜನಾಗಿಬಿಡ್ತಾನೆ, ನಮಗೆಲ್ಲ ದೊಡ್ಡ ಆಪತ್ತುಗಳು ಸಮಸ್ಯೆಗಳು ಉಂಟಾಗ್ಬೋದು ಅನ್ನೋ ದೃಷ್ಟಿಯಿಂದ ಎಲ್ಲ ದೇವತೆಗಳು ವಿಷ್ಣು ಭಗವಂತನ ಹತ್ರ ಹೋಗ್ತಾರೆ, ಮೊರೆ ಇಡ್ತಾರೆ. ಏನಂದರೆ, ಭಗವಂತ ಪರಮಾತ್ಮ ಈ ಬಲಿರಾಜ ಶುಕ್ರಾಚಾರ್ಯರ ಮಾರ್ಗದರ್ಶನದಿಂದ ಯಜ್ಞವನ್ನು ಮಾಡ್ತಾ ಇದ್ದಾನೆ, ಸ್ವರ್ಗದ ಅಧಿಪತಿ ಆಗಬೇಕು ಅನ್ನೋ ದೃಷ್ಟಿಯಿಂದ, ಅದಕ್ಕಾಗಿ ನೀವು ಆ ಯಜ್ಞವನ್ನು ನಿಲ್ಲಿಸಬೇಕು ಅಂತ ಭಗವಂತನ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ. ಆವಾಗ ವಿಷ್ಣು ಭಗವಂತ ವಾಮನ ಅವತಾರ, ದಶಾವತಾರದಲ್ಲಿ ಒಂದಾಗಿರ್ತಕ್ಕಂತಹ ವಾಮನ ಅವತಾರವನ್ನು ತಾಳಿ ಒಬ್ಬ ಬ್ರಾಹ್ಮಣ ವಟುವಾಗಿ ಆ ಯಜ್ಞ ನಡೆಯುವಂತಹ ಸ್ಥಳಕ್ಕೆ ವಿಷ್ಣು ಭಗವಂತ ಹೋಗ್ತಾರೆ. ಆ ಸಮಯದಲ್ಲಿ ಬಂದಿರತಕ್ಕಂತಹ ಯಜ್ಞ ಮಾಡೋ ಸಮಯದಲ್ಲಿ ದಶದಾನಗಳನ್ನು ಮಾಡ್ತಾರೆ. ಆ ಸಮಯದಲ್ಲಿ ಬಂದಿರುವಂತಹ ಬ್ರಾಹ್ಮಣನ ವಟುವನ್ನು ನೋಡಿ ನಮಸ್ಕರಿಸಿ, ಬಲಿರಾಜ ವಿನಯದಿಂದ ನಮಸ್ಕರಿಸಿ ತಮಗೇನು ಬೇಕು ಅಂತ ಕೇಳಿದಾಗ, ಆವಾಗ ನನಗೆ 3 ಪಾದದಷ್ಟು, ನನ್ನ 3 ಹೆಜ್ಜೆಯಷ್ಟು ನನಗೆ ಜಾಗವನ್ನು ದಾನ ಕೊಡು ಅಂತ ಆ ವಿಷ್ಣು ಭಗವಂತ ಬಲಿರಾಜನ ಹತ್ರ ಕೇಳ್ತಾರೆ. ಆವಾಗ ಬಲಿರಾಜ 3 ಪಾದದಷ್ಟು ಜಾಗವನ್ನು ಕೊಡ್ತೀನಿ ಅಂತ ಹೇಳಿ ಕಮಂಡಲದಿಂದ ನೀರನ್ನು ತಗೊಂಡು ಭೂಮಿ ಮೇಲೆ ಅವ್ರ ಕೈ ಮೇಲೆ ಬಿಡ್ತಾರೆ. ಆ ಸಮಯದಲ್ಲಿ ವಾಮನ ಅವತಾರಿಯಾಗಿರತಕ್ಕಂತಹ ವಿಷ್ಣು ಭಗವಂತ ಪ್ರಚಂಡ ರೂಪವನ್ನು ತಾಳ್ತಾರೆ. ಪ್ರಚಂಡ ರೂಪವನ್ನು ತಾಳಿ 1ನೇ ಪಾದವನ್ನು ಪೃಥ್ವಿ ಮೇಲೆ, 2ನೇ ಪಾದವನ್ನು ಸ್ವರ್ಗದ ಮೇಲೆ ಇಡ್ತಾರೆ. ಆವಾಗ ಬಲಿರಾಜ ಆಶ್ಚರ್ಯದಿಂದ ನೋಡಿ ವಾಮನ ಅವತಾರದಲ್ಲಿರುವಂಥ ವಿಷ್ಣು ಭಗವಂತ ಕೇಳ್ತಾರೆ, 3ನೇ ಪಾದವನ್ನು ನಾನು ಎಲ್ಲಿಡಲಿ ಅಂತ. ಆವಾಗ ಬಲಿರಾಜ ಹೇಳ್ತಾನೆ ಕೈ ಮುಗಿದುಕೊಂಡು, ನನ್ನ ತಲೆ ಮೇಲೇ ನಿಮ್ಮ 3ನೇ ಪಾದವನ್ನು ಇಟ್ಟುಬಿಡಿ ಅಂತ ಹೇಳ್ತಾನೆ. ಆದರೆ ಒಂದು ಕಂಡೀಷನ್ ಹಾಕ್ತಾನೆ. ಏನಂದರೆ, ನೀವು ನನ್ನ ತಲೆ ಮೇಲೆ ಕಾಲಿಡಿ, ಆದರೆ ಈ ಸ್ವರ್ಗಲೋಕ ಮತ್ತು ಪೃಥ್ವಿಲೋಕದ ಮೇಲೆ ನೀವು 2 ಕಾಲಿಟ್ಟಿದ್ದೀರಾ, ಆದರೆ ನೀವು ಕಾಲು ಇಟ್ಟಿದ ನಂತರ ನೀನು ಪಾತಾಳಕ್ಕೆ ಹೋಗಬೇಕು ಅಂತ ವಿಷ್ಣು ಭಗವಂತ ಹೇಳ್ತಾರೆ. ಆವಾಗ ನಾನು ಹೋದರೂ ಪರವಾಗಿಲ್ಲ, ನೀವು ನನ್ನ ಜೊತೆ ಇರಬೇಕು ಅಂತ ಕೇಳ್ಕೊಳ್ತಾನೆ. ಆವಾಗ ಬಲಿರಾಜನ ತಲೆ ಮೇಲೆ ಪಾದವನ್ನಿಟ್ಟು ಬಲಿರಾಜನ ಇಚ್ಛೆಯಂತೆ ವಿಷ್ಣು ಭಗವಂತ ಆ ಪಾತಾಳ ಲೋಕದಲ್ಲಿ ಅವ್ರ ಹತ್ರ ದ್ವಾರಪಾಲಕನಾಗಿ ದ್ವಾರದಲ್ಲಿ ವಿಷ್ಣು ಭಗವಂತ ಇರಲಿಕ್ಕೆ ಆರಂಭ ಮಾಡ್ತಾರೆ. ಈ ವಿಷಯ ವೈಕುಂಠದಲ್ಲಿ, ಅಂದರೆ ಲಕ್ಷ್ಮೀ ಮಾತೆ ವೈಕುಂಠದಲ್ಲಿರ್ತಾರೆ. ಆ ವೈಕುಂಠದಲ್ಲಿರುವಂಥ ಲಕ್ಷ್ಮೀ ಮಾತೆಗೆ ವಿಷ್ಣು ಭಗವಂತರ ಈ ರೀತಿ ಇರೋ ಸ್ಥಿತಿಯನ್ನು ಕಂಡು ತುಂಬ ದುಃಖವಾಗಿ ಆ ಬಲಿರಾಜನ ಹತ್ರ ಬಂದು ಕೇಳ್ಕೊಳ್ತಾರೆ. ಏನಂದರೆ, ನಮ್ಮ ಪತಿರಾಯನನ್ನು ದಯವಿಟ್ಟು ನಮಗೆ ನೀವು ಕಳಿಸ್ಕೊಡ್ಬೇಕು, ನಿಮ್ಮ ಅನುಮತಿ ಮೇರೆಗೆ ಅವ್ರು ಇಲ್ಲಿರೋದ್ರಿಂದ. ಅದಕ್ಕಾಗಿ ಬಲಿರಾಜನಿಗೆ ರೇಷ್ಮೆ ದಾರವನ್ನು, ಹಳದಿ ದಾರವನ್ನು, ನೂಲನ್ನು, ರಕ್ಷೆಯನ್ನು ಕಟ್ಟಿ ವಿಷ್ಣು ಭಗವಂತನನ್ನು ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾರೆ ಅನ್ನೋ ಕಥೆಯನ್ನು ಸಹಿತ ಬರುತ್ತೆ. ರಕ್ಷಾಬಂಧನವನ್ನು ಭಾರತದಲ್ಲಿ ಹಲವಾರು ಕಡೆ ಹಲವಾರು ರೀತಿ ಆಚರಣೆ ಮಾಡ್ತಾರೆ. ಅಣ್ಣ ತಂಗಿ ತನ್ನ ಅಣ್ಣನಿಗೆ ರಕ್ಷೆಯನ್ನು ಕಟ್ತಾಳೆ. ಈಗೆಲ್ಲ ಆಧುನಿಕ ಯುಗದಲ್ಲಿ ಬಂಗಾರದ ರಾಖಿ, ಬೆಳ್ಳಿಯ ರಾಖಿ, ಹಲವಾರು ಪ್ಲ್ಯಾಸ್ಟಿಕ್ದಂತ ಬಂದಿದೆ. ಆದರೆ ಶಾಸ್ತ್ರಾನುಸಾರ ರಕ್ಷಾಬಂಧನ ವಿಧಾನ ಅಂತ ಬರುತ್ತೆ. ಆ ರಕ್ಷಾಬಂಧನ ವಿಧಾನದ ಪ್ರಕಾರ ರೇಷ್ಮೆ ದಾರವನ್ನು ತಗೊಂಡು ಬಂದು ಆ ರೇಷ್ಮೆ ದಾರಕ್ಕೆ ಅರಿಶಿಣವನ್ನು ಹಚ್ಚಿ, ಕುಂಕುಮವನ್ನು ಹಚ್ಚಿ, ಅದಕ್ಕೆ ಅಕ್ಷತೆಯನ್ನು ಹಾಕಿ ಪೂಜಿಸಿ ಮಂತ್ರೋಚ್ಚಾರಣೆಯನ್ನು ಮಾಡಿ, ಆನಂತರ ತನ್ನ ಅಣ್ಣನಿಗೆ, ತನ್ನ ತಮ್ಮನಿಗೆ
ಅಥವಾ ಅಣ್ಣನ ಸಮಾನವಾಗಿರುವಂತಹ ಭಾವನಾತ್ಮಕ ಸಂಬಂಧ ಅಣ್ಣ ತಂಗಿ ಇಲ್ಲದೇ ಇದ್ರೂ ಸಹಿತ ಯಾರು ಅಣ್ಣಂದಿರು ಅಂತ ತಮ್ಮ ತಂಗಿಯರು ಕರೀತಾರೋ ಅಂಥವರಿಗೆ ಆ ರಕ್ಷೆಯನ್ನು ನೂಲನ್ನು ಕಟ್ತಾರೆ. ಯಾಕೆ ಕಟ್ಟಬೇಕು ಅಂದರೆ ರಕ್ಷಣೆ ಮಾಡೋ ಸಲುವಾಗಿ. ಈ ರಾಖಿಯನ್ನು ನಾನು ನಿನಗೆ ಕಟ್ತಾ ಇದ್ದೀನಿ, ನೂಲನ್ನು ಕಟ್ತಾ ಇದ್ದೀನಿ. ರಕ್ಷಾ ಮತ್ತು ಬಂಧನ ಅಂತ ಹೇಳುತ್ತೆ. ರಕ್ಷೆ ಅಂದರೆ ಸುರಕ್ಷಿತವಾಗಿ ಇರೋದು. ಬಂಧನ ಅಂದರೆ ನಾವು ಕೈಗೇನು ಕಟ್ತಾರಲ್ವ, ಅಂದರೆ ಅಣ್ಣ ತಂಗಿ ಸಂಬಂಧ ಹೆಂಗಪ್ಪ ಅಂದರೆ ತಂಗಿ ಯಾವುದೇ ರೀತಿ ಸಂದರ್ಭದಲ್ಲಿದ್ದರೂ ಸಹಿತ ಅಣ್ಣ ಹೋಗಿ ಅಲ್ಲಿ ರಕ್ಷಣೆ ಮಾಡಲಿ ಅನ್ನೋ ದೃಷ್ಟಿಯಿಂದ ರಕ್ಷಾ ಬಂಧನವನ್ನು ಇಲ್ಲಿವರೆಗೆ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಆ ಎಲ್ಲ ಹಬ್ಬವನ್ನು ನೀವು ಸಹಿತ ಕೂಡಿ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಳ್ಬೇಕಾಗಿದೆ. ಯಾಕಂದರೆ ಏನೋ ತಂಗಿ ರಕ್ಷೆ ಕಟ್ಟಿದ ನಂತರ ಅನ್ನ ಕಾಣಿಕೆ ಕೊಡಬೇಕು ಅಂಥ ದೃಷ್ಟಿ ಅಂತಲ್ಲ. ಎಷ್ಟೋ ದಿನಗಳಿಂದ ಇರುವಂತಹ ಮನಸ್ತಾಪಗಳನ್ನು, ಅಣ್ಣ ತಂಗಿ ನಡೆಯಿರುವಂತಹ ಮನಸ್ತಾಪಗಳನ್ನು ಸಹಿತ ಈ ರಕ್ಷಾಬಂಧನ ವಿಧಾನದಿಂದ ನಾವು ಮತ್ತೆ ಕೂಡಿಸುವಂತಹ ಹಬ್ಬ ಯಾವುದಾದ್ರೂ ಇದ್ದರೆ ಅದು ರಕ್ಷಾಬಂಧನ ಅಂತ ನಾವು ಹೇಳ್ಬೋದು. ಅದಕ್ಕೋಸ್ಕರ ಎಲ್ಲರೂ ಸಹಿತ ತಮ್ಮ ಅಣ್ಣಂದಿರಿಗೆ, ತಮ್ಮಂದರಿಗೆ ಅಥವಾ ಅಣ್ಣ ತಮ್ಮನ ಸಮಾನರಿರುವಂತಹ ಎಲ್ಲರಿಗೆ ರಕ್ಷೆಯನ್ನು ಕಟ್ಟ್ರಿ. ಆ ರಕ್ಷೆಯನ್ನು ಕಟ್ಕೊಂಡಿರ್ತಕ್ಕಂತಹ ಅಣ್ಣ ತಮ್ಮಂದಿರು ತಮ್ಮ ಅಕ್ಕ ತಂಗಿಯರನ್ನು ರಕ್ಷಣೆಯನ್ನು ಮಾಡುವಂತಹ ಜವಾಬ್ದಾರಿಯನ್ನು, ಬಂಧನವನ್ನು ಹೊತ್ತುಕೊಂಡು ಈ ರಾಖಿ ಹಬ್ಬವನ್ನು, ರಕ್ಷಾಬಂಧನವನ್ನು, ನೂಲು ಹುಣ್ಣಿಮೆಯನ್ನು ಅರ್ಥಪೂರ್ಣವಾಗಿ ನಾವು ಆಚರಿಸಬೇಕು. ಪ್ರತಿಯೊಂದೂ ಸಹಿತ ಹಬ್ಬಕ್ಕೆ ಪ್ರತಿಯೊಂದನೇ ಅದರದೇ ಆದಂತಹ ಕಥೆಗಳು ಬರುತ್ತೆ ಅಥವಾ ಸಂಪ್ರದಾಯಗಳು ಬರುತ್ತೆ. ಅದನ್ನ ಆಚರಣೆಯನ್ನು ನಾವು ತಿಳ್ಕೊಂಡು ಅದನ್ನು ನಾವು ಮಾಡಿಕೊಂಡು ಹೋದರೆ ನಮಗೂ ಬಹಳ ಶುಭ ಫಲ ಉಂಟುಗಳಾಗುತ್ತೆ. ಅದಕ್ಕೋಸ್ಕರ ಎಲ್ಲರಿಗೂ ಸಹಿತ ರಕ್ಷಾಬಂಧನ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ನಮ್ಮನ್ನು ಪ್ರೋತ್ಸಾಹಿಸಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಹೆಚ್ಚಿನ ವಿಷಯಗಳಿಗಾಗಿ ನಮ್ಮ ಚಾನಲ್ಗೆ ಪ್ರೋತ್ಸಾಹಿಸಿ. ಎಲ್ಲರಿಗೂ ಶುಭಮಸ್ತು. ನಮಸ್ಕಾರ.